ಯಾರು ನೋಡಿರಲ್ಲ ಅಲ್ಲೇ ನಂಬುಜಿ. ಇಲ್ಲ ಬಿಡಕ್ಕ, ಯಾರು ನೋಡಿರಲ್ಲ. ಹೆಂಗೋ ಯಾರು ನೋಡೋಕೆ ಮುಂಚೆ ಬಿಡಿ ನಾನು ರೋಡಕ್ಕೆ ಕೊಟ್ಬಿಟ್ರೆ ಸಾಕಮ್ಮ. ನಾ ಗೇಟ್ ಗಂಟೆ ನಡ್ಕೊಂಡು ಹೋಗ್ಬೇಕು. ಇನ್ನಷ್ಟು ಆದಮೇಲೆ ಗೌರಿ ಮನೆ ಹತ್ರ ಹೋಗಿ ಬರ್ತೀನಿ. ಅಷ್ಟೊತ್ತು ಅವ್ರು ಬಂದಿರ್ತಾರೆ. ಅಯ್ಯೋ ನಮ್ಮ ಅಂಬುಜಿಕ ಏನೋ ನಡು ನೋವು ಮೇಲೆ ಆಗಿಲ್ಲ, ಅದೇನೋ ಊರ್ಲೇಣ ತರ್ತೀನಿ ಅನ್ನಂತ ರುದ್ರನು ತಂದವನ ಅಂತ ಕೇಳ್ಬಿಟ್ಟು ಮೆಲ್ಲಿಗೆ ಹೋಗಿ ಅದೇನು ನಡೀತದೆ ನೋಡ್ಕೊಂಡು ಬರ್ತೀನಿ. ಅಯ್ಯೋ ಕೆಲಸಿಲ್ಲ, ಏನಾದ್ರು ಆಗ್ತೀವಿ ನಮ್ಗೇನಾಗ್ಬೇಕು ಬಿಡಕ್ಕ. ಏನು ಕೊಡ್ತೀಯ ನೀನು? ಇವಾಗ ಒಂದು ಅಜ್ಜೆ ಹೋಗಿ ಬಂದ್ರೆ ಏನಾಗ್ತೈತೆ? ಏನೂ ಆಗಲ್ಲ, ಕಲ್ದಿದ್ದು. ಲೇ ಇವಳೇನ ನೋಡ್ಗಿದ್ಬಿಟ್ಲೆ ಹೆಂಗೆ ಸರಸ್ವತಿ? ಅವಳು ಇವಾಗ ಬರ್ತಾವಳು ಹೇಳಕ್ಕ. ಅವನಾವಿಗೆಲ್ಲ ಹೋಗಿತ್ತಲ್ಲ. ಅಯ್ಯೋ ಪುರಾಣ ಎಲ್ಲ ಕೇಳ್ತಾಳೆ ಇವಳು. ಲಮ್ಮ ಬಾರೆ ಲೇಲಮ್ಮ, ತುಡೇತನ ಬಂದಿದ್ದ ಅವನು ಕೂತಾಡ ಹಂಗೆ ಓದ್ತಾವನೆ. ನೀನು ಹೋಗು ಅಂತ ಎತ್ತವಳು ನಂಕ. ಬೇರೆ ಏನೋ ಎತ್ಕೊಂಡು ಹೋಗ್ತಾ ಇದ್ನ, ಏನಾದ್ರು ತತ್ತಿಡೋದ ಅವನ್ಕ? ಏನ್ತತ್ತೆ ನೀನು? ಓ ಇವಳು ಬಾಯಿಗೆ ಬಿಟ್ರೆ ಮುಗೀತಮ್ಮ, ಮುಗೀತು ಕತೆ. ಅಯ್ಯೋ ನಿಮ್ಮ ಮಕ್ಕಳು ಏನು ತರಕಾರಿ ಇಲ್ಲ ಅಂದಂತೆ, ತರಕಾರಿ ಬೇಳೆಕಾಳು ಒಂದು ಸೊಸಿ ಸಾಯಕ ಕಳೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲ ಹಾಕ್ಬಿಟ್ನಿ ಅಷ್ಟೇ. ಅವನು ಹೇಳಕ ಬನ್ನಿನು ನಮ್ಮ ಮನೆತ ಬಂದಿದ್ದೆ ಇಡೋಕಾಯ್ತಲ್ಲ ನೀನು. ಇಡು ಅಂತ ಹೇಳಕಾಯ್ತು ನೀನು. ಒಬ್ಬತ್ತೆಲ್ಲ ಮಾಡ್ಬೋದಾಯ್ತು. ಬಂದಿದ್ನಲ್ಲ ಅವನು, ಯಾಕೆ ಅವನ್ನ ಹತ್ತು ಬಿಡಿನ ಕತ್ಬಿಟ್ಟಿಡೋದು ನೀನು? ಅವ್ನಿಗೇನೋ ಕೆಲಸದಂತೆ ಇನ್ನೇನು ಗೌರಿ ಹಬ್ಬ ಹತ್ರ ಬಂತಲ್ಲ, ಅಷ್ಟೊಳಗಡೆ ಒಳಗಳೆಲ್ಲ ಬಿತ್ತಬೇಕು. ಅದಕ್ಕೆ ಅವನು ಅಬಿರುಬಿನ ಹೊರಟ್ಬಿಟ್ನು ಬಿಡು. ಗುಂದರಮ್ಮ ನಿನ್ ಬಾಯಿ ತಂದಿಡೋ. ಯಾಕೆ ಮಾತಾಡೋತೀನಿ ಮಾತಾಡ್ತಿರೋದ? ಒಬ್ಬತ್ ಮರ ಕತ್ತಾರಿಲ್ಲ ನೋಡು ಗೌಡ್ಚಿಚ್ಚಿ ಅವ್ರ ಮನೆಗೆ ಆಡೋಣ ಬಳ್ಳಿ ಒಬ್ಬತ್ ಮಾತಾಡ ನಿಂತೇಳ ಅನ್ನೋದ ಮರಕ್ಕ ಒಬ್ಬತ್ತು ಬೆಳೆಕಾಳವೆ ಬೆಲ್ಲ ಅವೆ ಆಮೇಲೆ ಎಣ್ಣೆ ಎಲ್ಲ ಅವೆ ಮರಕ್ಕ ಏನಮ್ಮ ನಿಂಕ ನೋಗ ಮರಕ್ಕ ಅಲ್ಲ ಯಾವ್ದಾರ ಮಾಡ್ಕೊಡ್ತೀನಿ ಬಿಡು ತಿಂಡಿ ಅಂತ ಅವನೇನೋ ಅರ್ಜೆಂಟ್ ಹೊರಟುಬಿಟ್ನ. ಮಾಡ್ಕೋತೀಯ ನೀನು ಮಾಡ್ಕೋತೀಯ? ತಾಳಿತಿಡೆ ಅದಕ್ಕೆ ಫಸ್ಟ್ ಬತ್ತಿಡೆ ಆದಾಗ ಹೇಳಿರೋದು ನೀನು. ಆವಾಗಿಂದ ಹೇಳ್ತಾನೆ ಇದೆಯಾ. ಇವಾಗ ಮಗು ಆಗೋ ಟೈಮ್ ಬಂತು, ಇನ್ಯಾವಾಗ ಮಾರೋದು ನೀನು ಒಬ್ಬತ್ತುಳ? ಲೇ ಇವಳಿಗೆ ಬೆಲೆ ಒಬ್ಬಟ್ಟಿಗೆ ಹುಚ್ಚಲೇ ಇವಳ್ಗ ಮಾಡಿದ್ರೆ ಆಯ್ತು ಬಿಡ. ನಿಮ್ ಸಾವಿತ್ರಿ ಅತ್ತಿಗೆ ಊರ್ ಕೊತ್ತಳಲ್ಲ ಅವಾಗ ಮಾಡ್ತೀನಿ ಬಿಡು. ಇವತ್ತು ಮಾರೋ ನೀನು, ಇವತ್ತು ಮಾರೋ. ನಂಗೆ ಒಬ್ಬತ್ತು ಬೇಕಂದ್ರೆ ಬೇಕು, ನಾನು ಒಬ್ಬತ್ತು ತಿನ್ನಬೇಕು. ಮಾರಿ ನಡಿ ನೀನು. ಇವಾಗ ಎಣ್ಣೆ ಇಲ್ಲ ಏನೂ ಇಲ್ಲ, ಮಾಡೋಕ್ಕಾಗಲ್ಲ ಇವಾಗ. ನಾನು ಕಾತ್ಕೊರು, ನಾನು ಕೆತ್ತಿಡಂಗಿದಾಗ ಎಣ್ಣೆ ತಟ್ಟೆ ಬರ್ತೀನಿ. ಕಾತ್ಕೊರು. ನನ್ನ ಹತ್ರ ಎಲ್ಲಿಂದ ಬಂತು ಕಾಸು? ನಿನ್ನ ಹತ್ರ ಕಾತ ಐತೆ ನನ್ನ ಜೊತೆ ತಾನೆ ಮನೆ ತುಳಂಗಿ ಹತ್ರ ಕಾತಿದ್ಕೊಂಬಂದು ಗೊತ್ತಿರಲಿಲ್ಲ. ಆ ಕತೆ ಏಮದೆ ನೀನು? ನನ್ನ ಹತ್ರ ಇಲ್ಲ ಇವಾಗ. ಯಾರಿಗೂ ಕೊಡ್ಬೇಕಾಗಿತ್ತು, ಕೊಟ್ಬಿಟ್ನಿ. ಇಲ್ಲ ಕೆಲ್ಸದ ಒಳಗೆ ನಾನು ಓದ್ತೀನಿ. ತುಳೇತಣ ಯಾಕೆ ಬಂದಿರೋದು? ಆ ಕಡೆ ತಿಳ್ಕೊಂಡು ಏನೋ ಒಬ್ಳೆ ಮಾತಾಡ್ಕೊಂತ ಇದೆಯಾ? ಗುಂಚಿಚ್ಚೆ ತುಳೇತಣ ಯಾಕೆ ಬಂದಿರೋದು? ಇಡು ನಮ್ಮ ಲಪ್ಪನ್ ಕೇಳ್ತೀನಿ. ಕೇತಣ ಯಾಕೆ ಬಂದಿರೋದ? ನಮ್ಮನ್ನೆಲ್ಲ ಮಾತಾಡ್ಬಿಡ ಓದೋಗ್ತೀಯಾ ಅಂತ ನಮ್ಮ ಲಪ್ಪನ್ ಕೇಳ್ತೀನಿ. ತುಳೇತೀನಿ ಬಂದಿರೋದು ಬೇಗ ಅಂಬುಜಿ ಎಣ್ಣೆ ಎಲ್ಲ ಹಾಕೋತಿಡೋದು ತಡ್ಕಾಡಿ ಕೊತ್ತಿಡೋದು ಎಲ್ಲ ನಮ್ಮ ಲಪ್ಪನ್ ಕೇಳ್ತೀನಿ ನಾನು. ಅಲ್ಲ ಯಾಕೆ ನೀನು ಅವ್ನು ಬಂದೋಗಿರೋದಕ್ಕೆ ನಿಮ್ಮ ಅಪ್ಪನ ಕೇಳೋದು? ನಮ್ಮ ಅಪ್ಪ ನಮ್ಮ ಮಾತಾಡ್ತೀಡ ಓದೋಗ್ತಾಳೆ, ಅದಕ್ಕೆ ಹೇಳ್ತೀನಿ ನಾನು. ಅಲ್ಲೇ ಅಂಬುಜಿ ಯಾಕಕ್ಕ? ಸುರೇಶ್ ಬಂದ ತರಕಾರಿ ಎಲ್ಲ ಎತ್ಕೊಂಡೋಗಿದ್ದ. ನಿಮ್ಮ ಯಜಮಾನ್ ಕೇಳ್ತೀನಿ ಅಂತೇಳಿ ನೋಡಿ ಇವಳ. ಹಂಗೆಲ್ಲ ಹೇಳ್ತಾರ? ಕಷ್ಟದಾಗಿರೋ ಸಹಾಯ ಮಾಡ್ಬೇಕು ತಾನೆ. ನಿನ್ನ ಹತ್ರ ಇದೇ ಬುದ್ಧಿ ಇರೋದು. ಪಾಪ ಅವನು ನಾವು ಕಷ್ಟ ಏನೂ ಇಲ್ಲ ನಮ್ಮ ಮನೆಗೆ ತರಕಾರಿ ಬೆಳೆ ಕೊಡ್ರಿ ಅಂತ ಬಂದ್ರೆ ನೀನು ನಿಮ್ಮ ಅಪ್ಪನ ಕೇಳ್ತೀನಿ ಅಂತೀಯಾ? ನಿಮ್ಮ ಅಪ್ಪನ ಕೇಳಿದ್ರೆ ಕೊಡ್ಬೇಡ್ರಿ ಇನ್ನೊಂದ್ಕಿತ ಅಂತ ಹೇಳಲ್ಲ. ಇದೇ ಬುದ್ಧಿ ನಾನು ನೀನು ಕಲ್ತಿರೋದು. ಅವನ್ಕ ತರಕಾರಿ ಎಲ್ಲ ಗೊತ್ತಿಡೋದು ನಾನು ಹೇಳ್ತಾ ಇಲ್ಲ. ಯಾಕೆ ನಮ್ಮನ್ನ ಮಾತಾಡಿಸ್ತೀರ ಒತ್ತೋಗಿಸ್ತವನು? ನಾನು ಮಾತಾಡ್ಸ್ತಾ ಇದ್ರು ಅಂತ ಹೇಳ್ತಾ ಇರೋದು. ಅಕ್ಕ ನೀನು ಗೌರಿ ಅವ್ರ ಮನೆ ಗೊತ್ತೀವಿ ಅಂತ ಹೇಳ್ದಲ್ಲ, ಹೋಗು ಇವಳು ಕರ್ಕೊಂಡೋಗ್ತಾಳೆ ಅವ್ರ ಮನೆ ಹತ್ರಕ್ಕ. ಹಂಗೆ ಓತಾ ಸಿಟ್ರಂಗ್ಲೆಗ ಗುರುಗುಂಡೆ ಒಂದೂನು ಶುಂಠಿ ಪಪ್ರಮೆಂಟ್ ₹1 ತಕೊಡೋಗಕ್ಕ. ಉನೆ ಪಾಪ ನಮ್ಮ ಸರಸ್ವತಿ ಒಳ್ಳೆ ಮಗುವಮ್ಮ. ಅವಳಿಗೆ ಎಷ್ಟು ಜನಕ್ಕೆ ಸಹಾಯ ಮಾಡ್ತಾಳೆ ಏನು ಕತೆ? ಅದನ್ನೆಲ್ಲ ಹೋಗಿ ಅವ್ರ ಅಪ್ಪನ ಕೇಳ್ತಾಳೆ. ಒಳ್ಳೆ ಮಗು. ಸರಿ ನಾನು ಗೌರಿ ಅವ್ರ ಮನೆಗೆ ಹೋಗ್ಬಿಟ್ಟು ಓದ್ತಾ ದಾರಿಗೆ ಎಲ್ಲ ತಕೊಡ್ತೀನಿ ಬಿಡು. ಅವಳು ಏನು ಕೇಳ್ತಾಳೆ ಅದೆಲ್ಲ. ಒಬ್ಬತ್ ಮಾಡ ಅಂತೇಳಿ ಕಾತಿಲ್ಲ ಅಂತೇಳಿ ಇವಾಗ ಬುಡುಗುಂಡೆ ಶುಂಠಿ ಪಪ್ರಮೆಂಟ್ಗಳ ಎಲ್ಲಿಂದ ಬಂತ ತಾತ ನಿಮ್ ಕೈ ಬಿಡ್ಕೊನು? ಇಡು ನಮ್ಮ ಅಪ್ಪನ ಬಳ್ಳಿ ಇಡು ಏತಿನಿರು ನೀವು ಇಬ್ಬರು ಬೇಳೆನು. ಏನೋ ಕಿತಾಪತಿ ಮಾಡ್ತಾ ಇದ್ದೀರಾ ನೀವು? ಅದಕ್ಕೆ ಹಿಂದೆಲ್ಲ ಮಾತಾಡೋದು. ಅಯ್ಯೋ ನಾವೇನು ಕಿತಾಪತಿ ಮಾಡೋಣ ಸರಸ್ವತಿ? ನಂಗೆ ವಯಸ್ಸಾಗದೆ, ಅವಳಿಗೆ ಮನೆ ಕೆಲಸ ಜಾಸ್ತಿ, ಆ ಕೆಲಸ ಈ ಕೆಲಸ ಅಂತ ನಾವೇನು ಕಿತಾಪತಿ ಮಾಡಿಲ್ಲಮ್ಮ. ಅವ್ರೇನೋ ಕಷ್ಟ ಅಂತ ಬಂದ್ರು ಅದಕ್ಕೆ ಕಟ್ ಕಳಿಸಿದ್ರಿ ಅಷ್ಟೇ. ನಡಿ ನಿಮ್ಮ ಗೌರ್ಚಿಚ್ಚಿ ಅವ್ರ ಮನೆ ಹತ್ರಕ್ಕೆ ಹೋಗಿ ಬರೋಣ. ಅದೇನೋ ಯಾವತ್ತೂ ಇಲ್ಲ ನಮ್ಮ ಗೌರ್ಚಿಚ್ಚಿ ಅವ್ರ ಮನೆ ಹತ್ರಕ್ಕೆ ಬಂದಿರೋದು. ಇವಾಗೇನು ಇದ್ದಿದ್ದಂದ್ರೆ ನಮ್ಮ ಗೌರ್ಚಿಚ್ಚಿ ಅವ್ರ ಮನೆಗೆ ಹೋಗ್ಬೇಕಂತ ಇದೆಯಾ? ದುಂದಡಮ್ಮ ಹೇಳ. ಎಷ್ಟು ದಿನ ನಿಮ್ಮ ಗೌರ್ಚಿಚ್ಚಿ ಮೇಲೆ ಕೋಪ ಮಾಡ್ಕೊಂಡಿರೋಕ್ಕಾಗ್ತದ? ಹೋಗೋಣ ಅಂತ ಏನೋ ಹೊಸ ಮನೆ ತಗೊಂಡವ್ರಂತೆ, ಮನೆ ನೋಡ್ಕೊಂಡು ಹಂಗೆ ನಿಮ್ಮ ಗೌರ್ಚಿಚ್ಚಿನ ಮಾತಾಡಿಸ್ಕೊಂಡು ಬರೋಣ ಅಂತ. ಹೊಸ ಮನೆ ತಗೊಂಡೋಡೆ ಎಷ್ಟು ದೊಡ್ಡ ಮನೆ ಗೊತ್ತೇನಾ? ಅದಕ್ಕೆ ನೋಡ್ಕೊಂಬರೋಣ. ನಡಿ ಬಾ ಹೋಗೋಣ. ನೀನು ಓದ್ತಾ ಇರುವ ಮುಂದ್ಗ ನಾನು ಇಂದಿಗ ಬರ್ತೀನಿ ಕಾಸತ್ಕೊಂಡು. ತಡಿ ಬಾ. ಅಯ್ಯೋ ಇವಳು ಅಟ್ಟುಟ್ಟಾಗ ಏನಕ್ಕ ಇವಳ ಹತ್ರ ನಾವು ಹೇಳ್ಬೋದು? ಅಲ್ಲ ನಮ್ಮ ಯಜಮಾನ್ಗೆ ಹೇಳ್ಬಿಟ್ರೆ ಏನು ಉರುವಿದ್ದಾತ? ಎಲ್ಲ ಕಿತ್ತಾಕ್ಬಿಡ್ತಾನೆ, ಮರಮರನೇ ಕಿತ್ತಾಕ್ಬಿಡ್ತಾನೆ. ಬೇರೆ 7 ಗಂಟೆ ಹೋಗೋದಂತೆಲ್ಲ ಕಂಡಿಟ್ಬಿಡ್ತಾರೆ ಅಂತ ನನ್ನ ಮಗನ ಅವನು. ಇವಳೇನು ಅಪ್ಪಿ ತಪ್ಪಿ ಏನೋ ನನ್ನ ಬಿಟ್ಟು ಇಟ್ಬಿಟ್ರೆ ಏನಕ್ಕೆ ಬಂದಿದ್ನು ಎತ್ತು ಬಂದಿದ್ನು ನೀನೇನಕ್ಕೆ ಕಳಿಸ್ದೆ ಹಂಗೆ ಹೆಂಗೆ ಅಂತ ಕೇಳ್ತಾನಕ್ಕೋ. ಏನಕ್ಕ ಮಾಡೋದು? ಅವಳು ಹೆಂಗಾನ ಮಾಡಿ ಆ ಮಾತು ಮರೆಸ್ಬೇಕಲ್ಲಕ್ಕ. ನಾನು ಮರೆಸ್ತೀನಿ ಹೆಂಗೋ ಗೌರಿ ಮನೆಗೆ ಹೋಗ್ಬೇಕು ಅನ್ಕೊಂಡಲ್ಲ, ಅವ್ನು ಕರ್ಕೊಂಡೋಗಿ ಹಬ್ಬ ಗುಂಡಿಗಳು ಅಲ್ಲಿ ಏನು ಕೇಳ್ತಾಳೆ ತಕೊಟ್ಬಿಟ್ಟು ಅವಳು ಮರೆಸ್ತೀನಿ ತಂದಿರೋದು ನಾನು. ಅದೇನೋ ನೀನೇ ಮಾಡ್ಬೇಕೋ. ಇಲ್ಲ ಅಂತಂದ್ರೆ ಅಷ್ಟೇನಾ? ನನ್ನಂತೂ ಸುಮ್ಮನೆ ಬಿಡಲ್ಲ.
ಆಮೇಕ ನನ್ನ ಮೈದ್ನೇನ್ರಿ ನಾವು ಸನ್ನಿ ಜಾಸ್ತಿ ಹಂಗಾಗಿ ಮಾಡಿದ್ದು ಎಲ್ಲ ಇಷ್ಟು ಬಂದ್ಬಿಡ್ತದೆ, ಇನ್ನೇನಿಲ್ಲ ಅಷ್ಟೇ ನನ್ನನ್ನ. ಇಲ್ಲ ನೀನೇನು ದಿಗ್ಬಿಡ್ಬೇಡ, ನಾನು ಇದನ್ನು ಕಲಿದ್ರು ಆ ಗೌರಿ ಮನೆ ಹತ್ರಕ್ಕೆ ಹೋಗಿ ಬರ್ತೀನಿ. ಹ್ಞೂ ಸರಿ ಹೋಗ್ಬಿಟ್ಟು ಬಾ. ನೀನೇ ಏನು ಕೆದಕೆದಕ್ಕೆ ಕೇಳಬೇಡ, ಅವ್ರು ಏನೇ ಹೇಳಿದ್ರೆ ಕೇಳು, ಯಾಕಂದ್ರೆ ಮನೆ ವಾತಾವರಣ ನೋಡಿದ ತಕ್ಷಣ ತಿಳಿತದಲ್ಲ. ಹಾಂ ಇಲ್ಲ ನಾನೇನು ಕೇಳಲ್ಲ. ಹ್ಞೂ ಸರಿ ಹೋಗ್ಬಿಟ್ಟು ಹೋಗು. ಅಮ್ಮ ಅಪ್ಪ ಇದೇ ತಿನ್ಕೂತಿದ್ರೆ ಇಬ್ರು ಯೋಚನೆ ಮಾಡ್ಕೊಂಡ್ರ. ಅಮ್ಮ ಯಾಕಮ್ಮ ಏನಾಯ್ತಮ್ಮ? ಅಪ್ಪ ಯಾಕಪ್ಪ ಏನಾಯ್ತಪ್ಪ? ಏನು ಹೇಳಿದ್ರಪ್ಪ ಅತ್ತೆಯವರು? ಹಾಂ ಮದುವೆ ದಿನ ಗುರ್ತಾಕ್ಸ್ಕೊಂಬಂದ್ರಾ? ಮಾತಾಡಪ್ಪ, ಯಾಕೆ ಏನಾಯ್ತು? ಅಮ್ಮ ಏನು ಹೇಳಪ್ಪ ನಾನು ಏನು ಹೇಳಿ, ನಿಂಗೆ ಏನಂತ ಹೇಳಬೇಕು ದಿಕ್ಕೆ ತೋರಿಸ್ತಾ ಇಲ್ಲಪ್ಪ ನಂಗೆ. ಅದೇನೋ ಇರೋ ವಿಷಯ ಹೇಳ್ಬೇಕು ತಾನೆ. ಹಾಂ ನೀವು ಹೇಳ್ದಿರ ಇದ್ರೆ ನಾನು ಏನಂತ ತಿಳ್ಕೊಳೋದು? ಹೇಳಮ್ಮ ಅದೇನು ವಿಷಯ ಅಂತ. ಏನೋ ಹೋಗಪ್ಪ, ಮೋಸ ಆಗೋಯ್ತು ನಮ್ಗೆ, ಮೋಸ ಆಗೋಯ್ತು. ಏನು ಮೋಸ ಆಗೋಯ್ತಮ್ಮ? ಯಾರು ಮೋಸ ಮಾಡಿದ್ರು? ಹಾಂ ಯಾಕೆ ಇವಾಗ ನೀವು ಇಬ್ರು ಹಿಂಗೆ ಕೂತಿರೋದು? ನನಗೇನೋ ಒಂದು ಅರ್ಥ ಆಗ್ತಾ ಇಲ್ಲಮ್ಮ. ಅರ್ಥ ಆಗ್ದಿರೋದೇ ಉತ್ತಮ ಅನಿಸ್ತದಪ್ಪ. ಅದೇನಂತ ಹೇಳಮ್ಮ. ಏನಂತ ಹೇಳ್ದಿರ ಇದ್ರೆ ನನಗಿನ್ನ ಮನ್ಸಾಗ ಒಂಥರ ಕಳವಳ ಆಗ್ತೈತೆ. ಏನಂತ ಹೇಳಮ್ಮ, ನೀನಾದರೂ ಹೇಳಪ್ಪ ಏನಂತ. ಹಾಂ ಏನಾಯ್ತು ಅಂತ ಹೇಳು. ಏನು ಅತ್ತೆ ಮಾವನ ಮದುವೆ ಕೊಪ್ಪಿಲ್ಲ ಕೊಡಲ್ಲಂತ ಸುನೀತನ? ನಾನೇ ಅವಳನ್ನ ಕರ್ಕೊಂಬಂದು ತಾಳೆ ಕಟ್ತೀನಿ. ಎಷ್ಟು ದಿನ ಕೋಪ ಮಾಡ್ಕೊಂಡಿರ್ತಾರೋ ನಾನು ನೋಡೇ ಬಿಡ್ತೀನಿ. ನಿಮ್ಮ ಅತ್ತೆ ನಿಮ್ಮ ಮಾವನೇನೋ ಕೊಡ್ತೀನಿ ಅಂತಂದ್ರಪ್ಪ, ಕೊಡೋಕ್ಕಲ್ಲ, ಎಣ್ಣೆ ಇಲ್ಲಲ್ಲ. ಎಣ್ಣೆ ಇಲ್ಲ? ಅದೇನೋ ಕರೆಕ್ಟಾಗಿ ಹೇಳಪ್ಪ. ಸುನೀತಾ ಯಾರನ್ನೋ ಇಷ್ಟಪಟ್ಟು ಮದುವೆಯಾಗಿ ಹೊರಟೋಗಳಪ್ಪ. ಏನು ಹೇಳ್ತಾ ಇದೆಯಪ್ಪ? ಸುನೀತಾ ಯಾರನ್ನ ಇಷ್ಟಪಡ್ತಾಳೆ? ಅವಳು ನನ್ನ ತಾನೇ ಇಷ್ಟಪಡ್ತಾ ಇದ್ದಿದ್ದು. ಯಾರೋ ನಿಮ್ಗೆ ಸುಳ್ಳು ಹೇಳೋರಪ್ಪ. ಹಂಗೆಲ್ಲ ಮಾತಾಡ್ಬೇಡಪ್ಪ ಸುನೀತಾ ಬಗ್ಗೆ. ಇಲ್ಲಪ್ಪ ಇಲ್ಲ ನಿಮ್ಮ ದೊಡ್ಡಮ್ಮನವಳಲ್ಲ ಅವ್ರ ಅಕ್ಕನ ಗುಂಡಮ್ಮನ ಮಗಳು ಬೋಡಮ್ಮನ ಮಗನೇ ಇವನು ಸುರೇಶ್ನಪ್ಪ. ಬೋಡಮ್ಮನ ಮಗನ ಈ ಗುಂಡಮ್ಮನ ಮಗಳನ್ನ ಅಲ್ಲಿ ಕೊಟ್ಟವ್ರೆ. ಅದೇನೋ ಯಾವತ್ತು ನಿಂಕ ಮಾತಾಡ್ತಾ ಇದ್ರು ಏನೋ. ಆವತ್ತು ಗೃಹ ಪ್ರವೇಶಕ್ಕೆ ಬಂದಾಗ ನೋಡಿದ್ರೆ ನಿನ್ನ ಜೊತೆಗೆ ಹಂಗೆ ಚೆನ್ನಾಗಿದ್ಲ್ವಾ? ಏನಪ್ಪ ಎಲ್ಲ ವಿಚಿತ್ರ, ನನಗೆ ಏನೂ ತಿಳಿತಾ ಇಲ್ಲ. ಕರೆಕ್ಟಾಗಿ ವಿಚಾರಿಸ್ತೀನಪ್ಪ, ಏನೇನೋ ಮಾತಾಡ್ಬೇಡಪ್ಪ ನೀನು. ಕರೆಕ್ಟಾಗಿ ವಿಚಾರಿಸಿದ್ನೇ ಎಲ್ಲ ನಿಮ್ಮ ಅತ್ತೆ ನಿಮ್ಮ ಅವನು ಹೇಳಿದ್ರು ಇಂಥದಕ್ಕಿಂಥದ್ದಾಯಿತು ಅಂತ. ನಿಜನಪ್ಪ? ಸುನೀತಾ ನನಗೆ ಇಷ್ಟೊಂದು ಮೋಸ ಮಾಡಿಬಿಟ್ಲಾ? ನಾನು ಎಷ್ಟು ಆಸೆ ಇಟ್ಕೊಂಡಿದ್ನಲ್ಲಪ್ಪ. ಹಾಂ ನಾನು ಎಷ್ಟು ಆಸೆ ಇಟ್ಕೊಂಡಿದ್ನೆ. ನೀನು ನೋವು ತಿನ್ಬೇಡ ಅಂಥವ್ರ ಮುಂದೆ ಇನ್ನೂ ಚೆನ್ನಾಗಿರೋ ಹುಡುಗಿನ ಮದುವೆಗೆ ನೀನು ಕೆಚ್ಚಾಗಿ ಬದುಕಬೇಕು. ನೋವು ತಿನ್ಬೇಡ ನೀನು. ಅಮ್ಮ ಯಾಕಮ್ಮ ಏನಾಯ್ತು? ಏನಾಯ್ತು ಏನು, ಅವಳೇನೋ ಹೋಗೋಳೇನೋ ಹೊರಟೋದಪ್ಪ. ನಂಗೆ ನಿಂದೇ ಒಂದು ಯೋಚನೆ, ನೀನು ಎಲ್ಲಿ ಮನ್ಸಿಗೆ ಬೇಜಾರು ಮಾಡ್ಕೊತೀವೋ, ಏನೋ ಹೆಚ್ಚು ಕಡಿಮೆ ಮಾಡ್ಕೊಂಬಿಡ್ತೀವೋ ಅಂತ ದಿಗ್ಲಪ್ಪ ನಂಗೆ. ದಿಗ್ಲು ನೀನೇನು ಅದನ್ನೆಲ್ಲ ಮನ್ಸಿಗೆ ಹಾಕೊಂಬೇಡ. ಅವ್ರವ್ರು ಇಷ್ಟ ಅಲ್ಲ, ನಾವು ಬಲವಂತವಾಗಿ ಕರ್ಕೊಂಬಂದು ಇಲ್ಲಿ ಕಣಕತ್ತದ. ನೀನು ಹೇಳಪ್ಪ, ಎಲ್ಲ ಅವಳಿಗೆ ಅವನು ಇಷ್ಟ ಆಗಿರ್ಬೇಕು, ಅದಕ್ಕೆ ಹೋಗೋಳೆ. ನೀನು ಆರಾಮಾಗಿರು. ಅವಳಿಗಿನ್ನ ಚೆನ್ನಾಗಿರೋ ಹುಡುಗಿನೇ ನಿಂಗೆ ಮದುವೆ ಮಾಡಿಸಿರಪ್ಪ. ನೀನು ಮಾತ್ರ ನೋವು ತಿನ್ಬೇಡ. ನೀನು ನೋವು ತಿಂದರೆ ನನಗೂ ನೋವುತ್ತೈತಪ್ಪ ರುದ್ರ. ಸುನೀತಾ ಹಿಂಗೆಲ್ಲ ಮಾಡೋಳೆ ಅಂದರೆ ನಂಗೆ ನಂಬೋಕ್ಕೆ ಆಗ್ತಾ ಇಲ್ಲಮ್ಮ. ಎಲ್ಲವಳಮ್ಮ ಸುನೀತಾ? ಅಲ್ಲೇ ಅವ್ರಂತಪ್ಪ, ಅಲ್ಲೇ ಅವ್ರಂತೆ. ನಿಮ್ಮ ಅತ್ತೆಯವ್ರ ಮನೆಯಿಂದ ಈಶಿಗೆ ಬಂದಮೇಲೆ ಯಾರೋ ಊರಾಗ ನೋಡಿ ಹೇಳಿದ್ರು ಹಿಂಗೆ ಬೋಡಮ್ಮನ ಮಗನು ಅಂತ. ಆವಾಗ ತಿಳಿತು, ಇವನೇ ಸುರೇಶ್ ಅಂದರೆ ಇವನೇ ಇವಳನ್ನ ಕರ್ಕೊಂಡೋಗಿರೋದು ಅಂತ. ನಾನು ಅದಕ್ಕೂ ಮುಂಚೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕರ್ಸೋಣ, ಮದುವೆ ಆಗಿರೋನು ಎಂಥವನೋ ಏನೋ ನೋಡೋಣ ಅಂತ ಅಂದ್ಕೊಂಡಿದ್ನೆ. ಇವನೇ ದೂರದವನೇನಲ್ಲ, ನಮ್ಮ ಸಂಬಂಧಿಕನೇ ಅಪ್ಪ. ಅವರೆಲ್ಲರೂ ಒಂದ್ಸರಿ ನಾನು ಕರ್ಕೊಂಡೋಗಪ್ಪ. ನಾನು ಒಂದೇ ಒಂದ್ಸರಿ ಸುನೀತಾ ಹತ್ರ ಮಾತಾಡಬೇಕು. ಎರಡೇ ಮಾತು ಮಾತಾಡೋದು, ಜಾಸ್ತಿ ಮಾತಾಡಲ್ಲ. ಬೇಡಪ್ಪ, ಬೇಡ. ನೀನು ಅಲ್ಲಿ ಹೋಗೋದು ಬೇಡ, ಅವಳನ್ನ ಮಾತಾಡ್ಸೋದು ಬೇಡ, ಬೇಕಾಗಿಲ್ಲ. ಅಪ್ಪ ನನ್ನನ್ನು ಒಂದೇ ಒಂದ್ಸರಿ ಕರ್ಕೊಂಡೋಗಪ್ಪ. ನಾನು ಒಂದೇ ಒಂದ್ಸರಿ ಸುನೀತಾ ನೋಡಬೇಕು. ಏನಕ್ಕೆ ಬಿಡಪ್ಪ, ನೀನೇ ಬೇಡ ಅಂತ ಬಿಟ್ಟೋದನ್ನ ಏನು ನೀನು ನೋಡೋದು? ಬಿಡು, ಅದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತು ಬಿಡಪ್ಪ. ಆರಾಮಾಗಿರು. ನಮ್ಮಿಬ್ಬರಿಗೂ ನಿಂದೆ ಯೋಚನೆ ಎಲ್ಲ ಅದ್ರ ಮನ್ಸಿಗೆ ಹಾಕೊಂಡ್ಬಿಡ್ತೀವೋ ಅಂತ. ಸುನೀತಾ ಇರೋ ಹತ್ರಕ್ಕೆ ನೀವು ಕರ್ಕೊಂಡೋಗಿಲ್ಲ ಅಂತಂದರೆ ನಂಗೆ ಮನ್ಸಾಗ ಅದೇ ಕೊರಗಿತ್ತೈತಪ್ಪ. ನನ್ನನ್ನು ಒಂದ್ಸರಿ ಕರ್ಕೊಂಡೋಗಪ್ಪ. ಸರಿ ನಡಪ್ಪ, ಸರಿ ಅಲ್ಲೇ ಪಕ್ಕದೂರಂತೆ ನಡಿ, ಹೋಗಿ ಮಾತಾಡ್ಸ್ಕೊಂಡು ಬರೋಣ. ಬೇಡ, ಎಲ್ಲೂ ಕರ್ಕೊಂಡೋಗ್ಬೇಡ ನನ್ನ ಮಗನ. ಇಲ್ಲಮ್ಮ, ಒಂದ್ಸರಿ ನಾನು ಸುನೀತಾ ಹತ್ರ ಮಾತಾಡ್ಬೇಕಮ್ಮ. ಇಲ್ಲಿ ಬಿಡು ಗೌರಿ, ನಾನು ಕರ್ಕೊಂಬರ್ತೀನಿ ಬಿಡು. ನೀನು ದಿಗ್ಲು ಬಿಡಬೇಡ.